ಹೇರ್ ರೈಡರ್ಸ್ ಆರೆಂಜ್ ಆರೆಂಜ್ ಆರೆಂಜ್. ಇವತ್ತು ನಮ್ದು ಬ್ಯಾಲೆನ್ಸ್ ಪಾಯಿಂಟ್ ವರ್ಕ್ಶಾಪ್ ನಲ್ಲಿ ಎಲ್ಲ ಆರೆಂಜ್ ಇದೆ. ನಮ್ದು ಬ್ಯಾಲೆನ್ಸ್ ಪಾಯಿಂಟ್ ವರ್ಕ್ಶಾಪ್ ನಲ್ಲಿ ಎಲ್ಲ ಡ್ಯೂಕ್ಗಳು ಸರ್ವಿಸ್ ಬಂದಿದೆ. ಎಲ್ಲ ಮಾಡೆಲ್ ಇದೆ, 200 390 ಎಲ್ಲ ಮಾಡೆಲ್ಸ್ ನಮ್ಮ ಹತ್ರ ಇವತ್ತು ಸರ್ವಿಸ್ ಬಂದಿದೆ. ಸೊ ಸರ್ವಿಸ್ ಮಾಡ್ತಾ ಇದೀವಿ ಎಲ್ಲ. ಸೊ ಇವತ್ತು ನಮ್ದು ಸರ್ವಿಸ್ ಮಾಡ್ತಾ ಇದ್ವಿ. ಈ ಬೈಕ್ ಓನರು ಇಲ್ಲೇ ಇದ್ದಾರೆ. ಅವ್ರನ್ನ ಹೆಂಗೆ ನಮ್ದು ಸರ್ವಿಸಿಂಗ್ ಎಲ್ಲ ಅವ್ರು ಕೇಳೋಣ ಅಂತ ಇಷ್ಟಪಡ್ತೀನಿ. ಹೈ ವೈವೇ ಬ್ರೋ, ಹೇಗಿದ್ದೀರಾ? ಆರಾಮ. ತೋಳಿ ಇದು ಮೈಕು. ಆಮೇಲೆ ಬನ್ನಿ ಒಳಗಡೆ. ಸೊ ನಮ್ ಬ್ಯಾಲೆನ್ಸ್ ಪಾಯಿಂಟ್ ವರ್ಕ್ಶಾಪ್ ನಲ್ಲಿ ಎಷ್ಟು ವರ್ಷದಿಂದ ನೀವು ನಿಮ್ ಬೈಕ್ಸ್ ಡ್ರಾಪ್ ಮಾಡ್ತಾ ಇದ್ದೀರಾ? ಆಲ್ಮೋಸ್ಟ್ ಒಂದು 2 ಇಯರ್ಸ್ 2 ಇಯರ್ಸ್ ಇಂದ ಬರ್ತಾ ಇದ್ದೀನಿ. ಎಷ್ಟು ಬೈಕ್ ನೀವು ಡ್ಯೂಕ್ ಇಟ್ಟಿದ್ದೀರಾ? ನಾನೊಂದು ಎರಡು ಇಟ್ಟಿದ್ದೀನಿ. ಡ್ಯೂಕ್ ಇಟ್ಟಿದ್ದೀರಾ? ಎರಡು. ಸೊ ಎರಡು ಡ್ಯೂಕ್ ಇಟ್ಟಿದ್ದೀರಾ. ಯಾವ್ದು ಇವಾಗ ನಿಮ್ಗೆ ಯಾವ ಬೈಕ್ ತೋರಿಸಿ? ಸೊ ಅದು ನಂದು ಡ್ಯೂಕ್ 250. ಓಕೆ ಸೊ ಇವಾಗ ಕಂಪ್ಲೀಟ್ ಸರ್ವಿಸಿಗೆ ಬಂದಿದೆ. ಓಕೆ. ಮತ್ತೆ ಫೋಕ್ ಆಯಿಲ್ ರಿಪ್ಲೇಸ್ಮೆಂಟ್, ಜನರಲ್ ಸರ್ವಿಸು. ಸೊ ಯಾ, ಹೆಂಗಿದೆ ನೀವು ನಮ್ಮ ಹತ್ರ ಸರ್ವಿಸ್ ಬಿಡ್ತೀರಲ್ಲ, ಹೆಂಗಿದೆ ನಮ್ದು ಸರ್ವಿಸ್ ವರ್ಕು, ನಮ್ದು ಪ್ರೈಸ್, ಲೈಕ್ ಫಿನಿಶಿಂಗ್ ಯಾವ ತರ ಇದೆ? ಸೊ ನಾನು ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಮುಂಚೆ ನನ್ನ ಗಾಡಿನ KTM ಹತ್ರ ಸರ್ವಿಸ್ ಸೆಂಟರ್ ಅಲ್ಲಿ ಬಿಡ್ತಿದ್ದೆ. ಓಕೆ. ಬಟ್ ಅಫ್ಕೋರ್ಸ್ ಎಲ್ರಿಗೂ ಗೊತ್ತು ಕೆಲಸ ಹೆಂಗ್ ಮಾಡ್ತಾರಂತ. ಸೊ ಲೇಬರು ಮತ್ತೆ ಕೆಲಸ ಮಾಡೋ ಸ್ಟೈಲು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಬಟ್ ರಫಿ ಬೈ ಪರಿಚಯ ಆಗಿ 2 ಇಯರ್ಸ್ ಆಯಿತು. ಸೊ ಅವ್ರ ಕಡೆಯಿಂದ ಬಂದ ಮೇಲೆ ತುಂಬ ಸ್ಯಾಟಿಸ್ಫ್ಯಾಕ್ಷನು. ಫಸ್ಟ್ ಕ್ಲಾಸ್ ವರ್ಕ್ ಮಾಡ್ತಾರೆ. ಸೊ ಜೆನ್ಯೂನ್ ಆಗಿ ಎಲ್ಲ ಮಾಡ್ತಾರೆ. ಪ್ರೈಸಿಂಗ್ ಬಂದ್ಬಿಟ್ಟು ತುಂಬಾ ರೀಸನಬಲ್ ಆಗಿ ಮಾಡ್ಕೊಡ್ತಾರೆ. ನಿಮ್ ಫ್ರೆಂಡ್ ನಿಮ್ ಮುಂದೆನೆ ನನ್ನ ಮುಂದೆನೇ ಎಲ್ಲ ಕೆಲಸ ಮಾಡ್ಕೊಡ್ತಾರೆ. ಮಾಡಿ ಕೊಡ್ತೀರಾ? ಸೊ ನನ್ ಲೈಕ್ ಏನೋ ಪಾರ್ಟ್ಸ್ ಇದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇದ್ರೆ ಎಲ್ಲ ಕಮ್ಮಿ ಏನೋ ಸ್ವಲ್ಪ ಅಲ್ಲಿ ಏನೋ ಆಲ್ಟರ್ನೇಟಿವ್ಸ್ ತರ ಹೇಳ್ಕೊಡ್ತಾರೆ. ಏನ್ ಮಾಡ್ಕೋಬಹುದು, ಯಾವ ತರ ಹಾಕೋಬಹುದು ಅಂತ ಎಲ್ಲ ಹೇಳ್ಕೊಡ್ತಾರೆ. ನಿಮ್ದು ಎಷ್ಟೊಂದು ಫ್ರೆಂಡ್ಸ್ಗೂ ನೀವು ಕರ್ಕೊಂಡ್ ಹೌದೌದು, ನಾನು ತುಂಬಾ ಫ್ರೆಂಡ್ಗೂ ರೆಫರ್ ಮಾಡಿದ್ದೀನಿ. ಹೌದು, ತುಂಬಾ ರೆಫರ್ ಮಾಡಿದ್ದೀನಿ. ನಮ್ದೇ ಹುಡುಗರು. ಹೇಳೋದಕ್ಕೆ ಇಷ್ಟಪಡ್ತೀವಿ ಬ್ಯಾಲೆನ್ಸ್ ಪಾಯಿಂಟ್ ಕಡೆಯಿಂದ. ಪರವಾಗಿಲ್ಲ ರವಿ ಭಾಯ್, ನೀವೇ ಚೆನ್ನಾಗಿ ಕೆಲಸ ಮಾಡ್ಕೊಡ್ತೀರಾ ಗಾಡಿ ಮೇಲೆ. ಸೊ ದಿಸ್ ಇಸ್ ನಥಿಂಗ್ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್ ವೆಲ್ಕಮ್.